ಹೊಲ್ದಕ್ಕೆ ಹೋಗೋಳು ಎತ್ತಿ ಬಿಡಿಸ್ತೀನಿ ಅಂತ ಹೇಳಿ ಮಾವನ ಹತ್ರ ನಾನು ಇವಾಗ ಗ್ರೇಟ್ ಅನ್ನಿಸ್ಕೋಬೇಕು. ನನ್ನ ಸೊಸೆ ಒಳ್ಳೆಯವಳಪ್ಪ, ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತ ಮಾವನ ಹತ್ರ ಗ್ರೇಟ್ ಅನ್ನಿಸ್ಕೋಬೇಕು ಅಂತ ಹೇಳಿ ಹೆಂಗೆ ಮಾಡ್ತಾ ಇದ್ದಾಳೆ ನೋಡಮ್ಮ ಅವಳು. ಹೊಲ್ದಕ್ಕೆ ಹೋಗವಳೆ, ಅದಕ್ಕೆ ಊಟ ಮಾಡ್ಕೊಂಡು ಕೊಡು ಅಂತ ಬಂದಿದ್ದ ಇವಯ್ಯ ಸರಿಯಾಗಿ ಮಾಡಿ ಕಳಿಸಿದ್ದೀನಿ ಊಟನ. ತಿನ್ಲಿ ಅವಳು, ತಿಂದ್ಮೇಲೆ ಸರಿಯಾಗಿ ಕಿತ್ಕೊಳತ್ತೆ ಬೇದಿ. ಮತ್ತೆ ಯಾಕೆ ಹಂಗೆ ಮಾಡ್ಬೇಕು, ಸುಮ್ಮನೆ ಆಗಬೇಕು. ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೋಗ್ಬಿಟ್ಟು ತಮ್ಮನೆ ನಿಮ್ಮದೇ ಎಲ್ಲ ವ್ಯವಹಾರ, ಸುಮ್ಮನೆ ಇದು. ಈ ಮನೆಯಾಗ ನಿಂದೇ ವ್ಯವಹಾರ ಅಂದಮೇಲೆ ಇವಾಗ ಕೂಲರ್ ನಿಕ್ಕಿದ್ರೇ ನೀನೇ ಕೂಲಿ ಕೊಡಬೇಕಾಗುತ್ತೆ. ಇವಾಗ ಅವೇ ಹೆಂಗೆ ಕೆಲಸ ಮಾಡ್ತಾವಲ್ಲ, ಸುಮ್ಮನೆ ನಿನ್ನ ಪಾಡಿಗೆ ನೀನು ದುಡ್ಡು ಕುಡ್ಕೊಂಬಂದು ನೋಡ್ಕ ಅಷ್ಟೇ. ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಅಷ್ಟೇ ಕಣಮ್ಮ, ಹಂಗೆ ಮಾಡೋದು. ಅಲ್ಲ ಅವಳು ಏನು ಕೊಡಲ್ಲ ಅಂಬಳು ಈ ಅಮ್ಮಕ್ಕ ಇಕ್ಕೊಂಡು ಮಗಳು ನಿಲ್ಲಿ ಕಳಿಸಿದ್ಲು. ಅದಕ್ಕೆ ಹೋಗಿದ್ದೆ ಬೆಳಗ್ಗೆ ಕೇಳೋಣ ಅಂತ. ನಾನೇ ಅದಕ್ಕೆ ಕಳ್ಸೋಣ ಹೋಗಿ, ನನಗೇನ ಗೊತ್ತಿದ್ರೆ ಆ ಮನೆಗೆ ಮದುವೆ ಆಗ್ತಾಳೆ ಎಂಬುದು ನನಗೆ ಗೊತ್ತಿದ್ರೆ ನಾನು ಬಿಡ್ತಿರ್ಲಿಲ್ಲ. ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡೋದು. ಅವಳೇನೆ ಕಳ್ಸವಳೆ. ಇವಾಗ ಹಿಂಗೋನು ಮಸ್ತಾಗೈತೆ ಆಸ್ತಿ ಅಂತ ಹೇಳಿ ಮುಂಚೆ ಗರ್ವಿರ್ಲಿಲ್ವ ಕೇಳಕ್ಕೆ ಹೋದಾಗ. ನಾನು ಕೊಡಬಾರ್ದು ಅನ್ಕೊಂತಿದ್ದೆ, ಕೊಟ್ಟರೆ ಆಗ ಏನು ಮಾಡೋದಪ್ಪ, ಹುಡುಗಿಯರು ಜೋರಾದರು ಅನ್ಕೊಂತಿದ್ದೆ. ಹಾಳಾದವಳು ಹೋಗಿ ಸರಿಯಾಗಿ ಹೇಳಿ ಬಂದಿದ್ದೀನಿ ನೋಡು. ನಾನೇನು ಕಳಿಸಿಲ್ಲ ಕೊನೆ, ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ಅಲ್ಲ ನಿನ್ನ ಮಗಳನ್ನ ಅವಾಗ ಕುಡ್ದಿದ್ದಳು ಇವಾಗ ಕಳಿಸಿದ್ಯಲ್ಲಮ್ಮ ಅಂತ ನಾನು. ಮತ್ತೆ ಹೇಳು. ಅಲ್ಲ ಅವಾಗ ಹೋಗಿ ಕೇಳಲಿಲ್ಲ ಅಂದರೆ ಕೊಡಲಿಲ್ಲ ಅವಳಿಗೆ. ಇವಾಗ ಎಲ್ಲಿ ಮರ್ಯಾದಿರೋ ತೋರಕ್ಕೆ ಸುಮ್ಮನಿರು. ಮರ್ಯಾದಿನೇ ಇರಲ್ಲ. ನೋಡು ಅಮ್ಮನಿ ಕಮಲ, ನಾವು ಆಗಲ್ಲ ಅಂದ್ಕೊಂಡಿದ್ವಿ, ಹೆಂಗಾಗ್ಬಿಟ್ಲು ಇದು ಒಂಥರ ಮದುವೆ ಆಗಿರೋದು ಒಂಥರ ಆಶ್ಚರ್ಯ ಹೋಗತ್ತ ಎಲ್ಲರಿಗೂ. ಅಲ್ಲ ಆಗಲ್ಲ ಅಂದ್ಕೊಂಡಿದ್ದು ಹಾಗೆ ಬಿಡುತ್ತಲ್ಲ ಕಮಲಮ್ಮ. ಅಲ್ಲ ನೋಡಕ್ಕ, ಅವಳು ಯಾಕಾಗಿ ಅವಳು ಗೊತ್ತೇ, ಎಲ್ಲ ಚೆನ್ನಾಗಿ ಕಿತ್ಕೊಂಡು ತಿನ್ಬೋದು, ಎಲ್ಲ ಆಸ್ತಿ ಐತಿ, ದುಡ್ಡಿಗೆಲ್ಲ ಬರ ಆಗ್ಬಿಡ್ತಲ್ಲ. ಅದಕ್ಕೇನೆ ಇವಾಗ ಅಳಿಯ ಮಗಳು ಎಲ್ಲ ಬಂದು ಸೇರ್ಕೊಂಡವ್ರಲ್ಲ, ತಿಂಬಕ್ಕೆಲ್ಲ ದುಡ್ಡು ಇಲ್ದಂಗೆ ಆಯ್ತಲ್ಲ, ಅದಕ್ಕೆ ಕಳಿಸಳಿ ಮಗಳನ್ನ ಇಲ್ಲಿಗೆ. ನಾನು ಹಂಗೆ ಅಂದೆ, ನಿನ್ನ ಆಚೆಗೆ ಮನ ಮರ್ಯಾದಿದ್ದಾಳೆ ಆದ್ರೆ ಕಳಿಸ್ತಿರ್ಲಿಲ್ಲ. ಇಷ್ಟೊಂದೆಲ್ಲ ನಮ್ಮ ಅಯ್ಯಪ್ಪನ ಮೇಲೆ ನೀನು ಹೋರಾಡ್ದವಳು, ಇವತ್ತು ಹೆಂಗೆ ನೀನು ಹಿಂಗೆ ಮಾಡಿದೆ ಅಂತ ಹೇಳಿ ಸರಿಯಾಗಿ ಹೇಳಿದೆ ನೋಡು. ಆವಾಗ ಅವಳಿಗೆ ಒಂಥರ ಮುಖ ಕೊಡ್ದಂಗೆ ಆಗೈತಿ. ಅಯ್ಯೋ ನಮ್ಮ ಕಿಟ್ಟಣ ಈಗಂತೂ ಬಿಡತ್ತ ಸರಿಯೇ ಬಿಟ್ಟೈತಿ. ನನ್ನ ದಿನ ಮಾತಾಡ್ಸಕ್ಕೆ ಗೊತ್ತಿದ್ದು ಬಂದೇ ಇಲ್ಲ, ಏನು ಸಸಿ ಬಂದಿರಕ್ಕೆ. ದಿನ ಬರೋದು ಗನ್ಮ ಮಾತಾಡ್ಸಕ್ಕೆ. ಏನು ಹಂಗೆ ನನ್ನ ಮಾತಾಡ್ಸಂಗಿಲ್ಲ, ಎಲ್ಲದಕ್ಕೂ ರಚ್ಚಮ್ಮ. ಅವಳು ಏಯಪ್ಪ ಬೋಲ್ ಒಳ್ಳೆಯಲ್ಲ. ಅವಳು ಆ ಕೆಂಪಿ ಅಲ್ಲ, ಅವರೆಲ್ಲ ಯಾಕೆ ಮದುವೆ ಆದರು ಅಂತ ಹೇಳಿ ಮತ್ತೆ ಎಲ್ಲಿ ಹೋಗ್ಯಾರ ಇವಾಗ ಇಲ್ವೇ ಹೊಲ್ತಕ್ಕೆ ಹೋಗ್ಯವ್ರೇಕ ಒತ್ತಿ ಬಿಡಿಸಿ ಎಲ್ಲ ನಾವೇ ಬಿಡಿಸ್ತೀವಿ ಅಂತೇಳಿ ಮಾಮೂನ ಹತ್ರ ಗ್ರೇಟ್ ಅಂತ ಅನ್ನಿಸ್ಕೊಂಬಕ್ಕೆ ಹೋಗವಳೆ. ನನ್ನ ಕರಿತಾಳೆ ಒತ್ತಿ ಬಿಡ್ಸಕ್ಕೆ. ಹೋಗು ನಾನು ಎತ್ತಕ್ಕೆ ಬಿಡಿಸೇನು ಅಂದು ನಾನು. ನನ್ನ ಕರಿತಾಳೆ ಭಾರತೇ ಹೋಗೋಣ ಹತ್ತಿ ಬಿಡ್ಸಕ್ಕೆ ಅಂತ ಹೇಳ್ಬೇಕಾಯ್ತು ಸರಿಯಾಗಿ. ನಾನಿರೋಕ್ಕೆ ಈ ಮನೆ ಉದ್ಧಾರ ಆಗೈತಮ್ಮ. ನಾನಿಲ್ಲ ಅಂದಿದ್ರೆ ಈ ಮನೆಯಾಗ ಯಾರೂ ನಿನ್ನ ಗಂಡನ ನೋಡ್ಕೊಂಬರಿರಲಿಲ್ಲ, ಯಾರೂ ಇರಲಿಲ್ಲ. ನಾನು ನಿಮ್ಮ ಮಾಮನ ಮದುವೆ ಆಗೋದಕ್ಕೇನೆ ಅವತ್ತು ಆಗಿದ್ದು ಅಂತ ಹೇಳ್ಬೇಕಾಗಿತ್ತು ಸರಿಯಾಗಿ. ಅವಾಗ ಗೊತ್ತಾಗದ ಅವಳಿಗೆ. ಅವತ್ತೇನ ನಾನು ಕೊಟ್ಟು ಮದುವೆ ಮಾಡಲಿಲ್ಲ ಅಂತಂದಿದ್ರೆ ಇವತ್ತು ಈ ಮನೆ ಹೆಂಗಾಗೋದು. ಈ ವರ್ಷ ಇರಲಿಲ್ವಲ್ಲ ಅವಳು ಸತ್ತು ತಲೆ 7 ವರ್ಷ ಆಯ್ತು. ಹಿರೇ ಹೆಂಡ್ತಿ ಸತ್ತು ಹಿರೇ ಸತ್ತು 7 ವರ್ಷ ಆಯ್ತು ಹೇಳು. ಅವಳು ಸತ್ತಾಗಿದ್ದು ನಾನು ನನ್ನ ಮಗಳೇನೆ ಎಲ್ಲ ಅವಳು ಈ ಮನೆ ಜವಾಬ್ದಾರಿ ಎಲ್ಲ ತಗೊಂಡು ಈ ಮನೆಯಾಗೆಲ್ಲ ಅವರಿಗೆ ಉಂಬಕ್ಕೆ ಮಾಡಿಕೊಂಡು ಮನೆಯಾಗೆಲ್ಲ ನೋಡ್ಕೊಂಡು ಏನು ಬೇಕು ಏನಿಲ್ಲ ಎಲ್ಲ ದುಡ್ಡು ಕಾಸಿನ ವ್ಯವಹಾರ ಎಲ್ಲ ನನ್ನ ಮಗಳು ನೋಡ್ಕೊಂಬದಕ್ಕೆ ಇವತ್ತು ಈ ಮನೆ ಇರೋದು. ಇವಳಂಗೆ ಎಲ್ಲ ಆಗಿದೆ ಅಷ್ಟೇ. ಇವತ್ತು ನನ್ನ ಮಗಳು ಇರೋದ್ರಿಂದ, ನನ್ನ ಮಗಳು ಬಂದಿರೋದ್ರಿಂದ ಆಗಿರೋದಿದೆಲ್ಲನ. ನನಗೇನೋ ಬೋಲ್ಸಿಟ್ಟು ಬಂತು ಕಣ್ಕಂಬ್ಲ. ಅವಳು ಮದುವೆ ಆಗಿರೋದಕ್ಕೇನೆ ಆಗಲ್ಲ ಅಂದ್ಕೊಂಡಿದ್ದಿ. ನಮ್ಮ ಗಿರಿಜಮ್ಮಂತೂ ಹೋಗತ್ತ ಅಳ್ತಾ ಕೂತ್ಕೊಂಡೈತಿ. ಯಮ್ಮ ಅವಳು ಆದ್ಲು ಕಣಮ್ಮ, ನಂದಾಗಲಿಲ್ಲ ಅಂತ. ನಾನು ಇನ್ನು ಗೌರ್ಮೆಂಟ್ ಕೆಲಸ್ತಾರೆ ಏನು ಬೇಡ, ಇನ್ನು ಬೇರೆ ಯಾರನ್ನ ಬಂದ್ರೆ ಅದು ಕೊಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ಗೌರ್ಮೆಂಟ್ ಕೆಲಸ್ತಾರೆ ಅಂತ ಇದ್ರೆ ಬರಲ್ಲ, ಯಾವ್ದನ್ನ ಪ್ರೈವೇಟ್ ಕೆಲಸ್ತಾರೆ ಆಗಲಿ ಹೇಳು, ಒಂದು 50,000 ಸಂಬಳ ತಮ್ಮಂತಾರ್ಗೆ ಕೊಡೋಣ ಅಂತ ನೋಡ್ತಾ ಇದ್ದೀನಿ. ಗೌರ್ಮೆಂಟ್ ಕೆಲಸ್ತಾರೆ ಯಾರೂ ಬರಲ್ಲ ಕಡಮ. ಇವಾಗ ಯಾರಿಗೂ ಅಂತಟ ಗೌರ್ಮೆಂಟ್ ಕೆಲ್ಸಗಳು ಸಿಗಲ್ಲ ಅಲ್ವಿ. ಗೌರ್ಮೆಂಟ್ ಕೆಲಸ ಸಿಕ್ಕಿರೋರು ಇವಾಗ ಯಾರಿಲ್ಲ, ಎಲ್ಲ ಬರೀ ಹಳೆ ಓಲ್ಡು ಹಳೆವೆಲ್ಲ ಇದ್ದಾವೆ. ಕೆಲಸ ತಗೊಂಡಿರೋರು ಹಳೊಬ್ರು ಇದ್ದಾರೆ ಅಷ್ಟೇ. ಇವಾಗ ತಮ್ಮ ಯಾರೂ ಇಲ್ಲ ಇವಾಗ ಮದುವೆ ಆಗ ಅಂತಾರು. ಅದಕ್ಕೇನೆ ಮುಂದೆ ಆಮೇಲೆ ಒಂದಲ್ಲ ಒಂದಿನ ಗೌರ್ಮೆಂಟ್ ಆಗುತ್ತಲ್ಲ ಕಮಲ. ಮುಂದಕ್ಕೆ ಆಗ್ತಾ ಇರುತ್ತೆ ಹೇಳು. ಇವಾಗ ಯಾವ್ದಾನ ಪ್ರೈವೇಟ್ನ ಮಾಡ್ತಿರ್ತಾರಲ್ಲ ಅಂತಾರೆ, ಮುಂದಾಗುತ್ತೆ ಗೌರ್ಮೆಂಟ್. ಇವಾಗಲೇ ಆಗಿರೋ ಸಿಗ್ಬೇಕಂದ್ರೆ ಆಗಲ್ಲ. ಅದಕ್ಕೆ ನಾನು ಹಂಗೆ ಹೇಳಿದ್ದೀನಿ ನಾಳೆ ನಮ್ಮ ಹುಡುಗರಿಗೆ, ಪಾಪ ಗೌರ್ಮೆಂಟ್ ಕಲಿಸ್ತಾರೆ ಅಂದರೆ ಸಿಗಲ್ಲ, ಪ್ರೈವೇಟ್ನ ರೆಗ್ಯುಲರೇ ಆಗಲೇನೋ ಆಮೇಲೆ ಗೌರ್ಮೆಂಟ್ ಆಗುತ್ತೆ ಅಂತ ಹೇಳಿ ಇನ್ನು ಅದಕ್ಕೆ ನಾವು ಯಾರಿಗಾನ ಕೊಡೋಣ, ಇನ್ನು ಗೌರ್ಮೆಂಟ್ ಅಂತಲೇ ಹೋದ್ರೆ ಆಗಲ್ಲ ಅಂತ ಹೇಳಿ ಇನ್ನು ನಾವು ಹಂಗೆ ಅಂದ್ಕೊಂಡಿದ್ದೀವಿ. ಅದಕ್ಕೆ ಮತ್ತೆ ಹೊಲ್ತಕ್ಕೆ ಹೋದ್ರೆ ಯಾರನ್ನ ಕುಲ್ಲರ್ ಸಿಗ್ತಾರೆ ಎಂಬುದು. ಹೆಂಗ ನಾನು ನೀನು ಹೋಗೋದಕ್ಕೆ ಕೆಂಪಿ ನಮ್ಮ ಜೊತೆಗೆ ಇನ್ನೂ ಒಂದು 4-5 ಜನ ಸಿಕ್ಕಿರ್ ಕೂಲೇರು. ಹೆಂಗನ ಒಂದು 5-6 ಕ್ವಿಂಟಲ್ ಹತ್ತಿ ಬಿಡಿಸಿ ಇವತ್ಲಾಗಿ ಹಿಂಗೆ ಚೆನ್ನಾಗಿ ಹೊಡೆದಿತ್ತು ಎಲ್ಲ ಆಯ್ತತ್ಲಾಗಿ. ಸಾಕಾಗೈತಿ
ಪಾಪ ಒತ್ತಿ ಬಿಡಿಸಿ ಹೋಗಿ ಕುಕ್ಕ ಹೋಗ್ರಮ್ಮ, ಕುಕ್ಕ ಹೋಗ್ರಿ. ಕಮಲ ಕಾಪಿ ನನ್ನ ಕಾಸಿ ಪಾಪ ಒತ್ತಿ ಬಿಡಿಸ್ಕೊಂಡು ಬಂದವ್ರಿ. ಕಾಪಿ ನಾನು ಸೊಸೆಯರಿಗೆ ನಾನು ಕಾಸು ಕೊಡ್ಬೇಕೆ? ಅವ್ರೇನು ಕಾಸು ಬೇಕು, ಇವಾಗೆಲ್ಲ ಬಂದು ಕೂತ್ಕೊಂಡಿದೀವಿ, ಬಂದು ಕಾಸ್ಲೆ ಹೇಳು. ಅಲ್ಲಿ ಕಿಟ್ಟಣಯ್ಯ, ನೀನು ಏನು ಹೇಳ್ತಾ ಇದೀಯಾ? ಅವರಿಬ್ರು ಸೊಸೆನ ಅವ್ರು ಕಾಸು ಬೇಕಣ ಅತ್ತೆಗೆ. ಬದುಕು ಮಾಡಿ ಬಂದವ್ರು ಕಣಮ್ಮ, ಅದು ಸಾಕಾಗೈತೆ. ಪಾಪ ಒತ್ತಿ ಬಿಡಿಸಿವ್ರಿ. ನಾನು ಇವತ್ತು ಒತ್ತಿ ಬಿಡ್ಸಕ್ಕೆ ಕೂಲೇರಿ ಸಿಗಲ್ಲ, ಮಾಡಿ ಬಂದ್ರೆ ಹೆಂಗೆ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ. ಅಂತಂದ್ರೆ ಇವರಿಬ್ರು ಹೋಗಿದ್ಕೆ ಇನ್ನೂ ಒಂದು 4-5 ಜನ ಕೂಲೇರಿ ಸಿಕ್ಕಿರಿ, ಹೆಂಗೆ ಒತ್ತಿ ಬಿಡ್ಸೋದು? ಅದಕ್ಕೆ ಇಬ್ಬರಳ್ದು ಮಾರಿ ನೀವು ಯಾತನ ತಗೊಳ್ರಮ್ಮ ಅಂತ ಹೇಳಿ ಕಿವಿ ಕಿಕ್ಕಮ್ಮನ ಕಾಲ್ಚೆನ ತಾಮ್ತೀನಿ ಅಂತ ಹೇಳಿವ್ರೆ, ತಗೊಳ್ರಮ್ಮ ಅಂತ ಹೇಳಿ. ಏನು ಬೇಡ, ಇಲ್ಲಿ ಮನೆ ಖರ್ಚಿಗೆ ದುಡ್ಡಿಲ್ಲ, ಸುಮ್ಮನೆ ತಗೊಂಬಂದು ಕೊಡಕ್ಕೆ ಹೇಳಪ್ಪ. ಅಣ್ಣ ಅತ್ತೆ, ನಾವು ಬಿಡಿಸಿದೀವಿ, ನಾವು ತಗೊಂತೀವಿ, ಸುಮ್ಕಿರ್, ನಿನಗೆ ಯಾಕೆ? ಅಲ್ಕಿಟ್ಟಣಯ್ಯ, ಬಿಡು, ಒಂದೇ ಸತಿ ಮಾರ್ಬೇಕು, ಕಮಲ ಮಾಡ್ತೀವಿ, ಗೊತ್ತಾಗಲ್ಲ ಲೆಕ್ಕ ಎಲ್ಲನ. ಅದೆಲ್ಲನ ಸರಿಯಾಗಿ ತೂಗಿ ಕೊಡಬೇಕು. ನೀವ್ರೆಲ್ಲನ ಓದಿಲ್ವಲ್ಲ, ಗೊತ್ತಾಗಲ್ಲ ಇವ್ರಿಗೆ. ಯಾರು ಓದಿಲ್ಲ ಅಂದರು? ನಾವು ಓದಿವಿ, 4 ಅಕ್ಷರ ಕಲ್ತಿದ್ದೀವಿ. ಓದಿಲ್ಲ ಅಂತೆ, ಓದಿಲ್ಲ ಇನ್ನು ನಿನಗೆ ಗೊತ್ತಾಗಲ್ಲ ಅಂತಾನು. ಅವ ಕಮಲತ್ತೆಗೇನು ಗೊತ್ತಾಗಲ್ಲ ಅಂತಾನು, ನಮಗೆಲ್ಲ ಗೊತ್ತಾಗುತ್ತೆ. ನಾನು ಓದಿದ್ದೀನಿ. ಕೆಂಪಿ ಅವಳು ಓದಿಲ್ಲ ಅಂದ್ರೂ ಅವಳು ಬುದ್ಧಿವಂತೇನೆ. ನೀನು ರೊಚ್ಚಮ್ಮ ಗೊತ್ತಾಗಲ್ಲ ಅಂದ್ರೆ ಹೆಂಗಮ್ಮ ಜಯಶ್ರೀ? ರೊಚ್ಚಮ್ಮಿಗೆಲ್ಲ ಗೊತ್ತಾಗುತ್ತೆ. ಎಲ್ಲ ಗೊತ್ತಾಗುತ್ತೆ ಇವತ್ತು ನನಗೆ. ಹಂಗತ್ತ ಗೊತ್ತೇ ಒಂದೇ ಇವತ್ತು. ಸಂತೋಷ. ಹೆಂಗೆ ನನಗೊಂದು ಚಿಂತೆ ಆಗ್ಬಿಟ್ಟಿತ್ತು. ಹೋಗ್ರಮ್ಮ, ಹೋಗಿ ಕೈ ಕಾಲು ಮಕ್ಕ ತೊಳ್ಕೊಳ್ರಿ, ತೊಳ್ಕೊಂಡು ಒಂದು ಚೆನ್ನಾಗಿ ಕುಕ್ಕ ಹೋಗ್ರಿ, ಹೋಗಿ. ಅಲ್ಲ ಕಣಲ್ಲ ಕೆಟ್ಟು, ಅವ್ರನ್ನೇನು ಇಬ್ಬರಳನ್ನ ಸೊಸೆರ್ನ ತಲೆ ಮೇಕಿಕೊಂಡಿದ್ಯಲ್ಲೋ, ಆಮೇಲೆ ನಿನ್ನೆ ಮಾರ್ಬಿಡ್ತಾರೆ ಇಬ್ಬರಳನು. ನೀನು ಸುಮ್ಮನಿರಕ್ಕಾತ್ಲಾಗೆ. ಅವ್ರಿಬ್ರು ಹೆಂಗೆ ಬದುಕು ಮಾಡ್ತಾರೆ ಗೊತ್ತೇ ಹೊಲ್ದಾಗೆ. ನನ್ನ ಯಾಕೆ ಮಾಡ್ತಾರೆ? ಇವಳು ಕಮಲ ಅಂತ ಹೇಳಿದ್ರೆ ನನ್ನ ಮಾರ್ತಾಳೆ. ಅವರಿಬ್ರು ಎಂತ ಚೆನ್ನಾಗಿ ಬದುಕು ಮಾಡ್ತಾರೆ. ಮಾಮ ಇನ್ನೂ ಟಮಟೆ ಹಣ್ಣಿನ ಗಿಡ ಹಾಕಿ ಮಾಮ, ಟಮಟೆ ಹಣ್ಣು ಮಾರಕ್ಕಾಗುತ್ತೆ ಅಂತ ಹೇಳೈತಿ. ನಮ್ಮ ಕೆಂಪಮ್ಮ ಮಾಮ ಟಮಟೆ ಹಣ್ಣು ಹಾಕು, ಟಮಟೆ ಹಣ್ಣು ರೇಟ್ ಸಿಗುತ್ತೆ, ಇವಾಗ ಹಾಕಿದ್ರೆ ಮುಂಚೆನ ರೇಟ್ ಸಿಗುತ್ತೆ ಅಂತ ಹೇಳೈತಿ ನಮ್ಮ ಕೆಂಪಮ್ಮ. ಇನ್ನು ಟಮಟೆ ಹಣ್ಣಿಂದ ಹಾಕಿಸ್ಬೇಕು. ಅವ್ರು ಕಷ್ಟಪಟ್ಟು ಮಾಡ್ತಾರವರು. ನೀನು ಅಯ್ಯೋ ಸುಮ್ಮನೆ, ಟಮಟೆ ಹಣ್ಣಿನ ರೇಟು ಒಂದೊಂದ್ಸತಿ 10 ಇಳಿತೈತಿ, ಹಾಕಕ್ಕೆ ಹೋಗ್ಬಿಡೋರು ಮಾತು ಕಟ್ಕೊಂಡು. ಅಲ್ಲ ಈ ಅಪ್ಪ ನಿಂಗೆ ನೋಡು, ನೆನ್ನೆ ಮೊನ್ನೆ ಬಂದಿರೋರು ಸೊಸೆ ಮಾತೆ ಹೆಚ್ಚಾಗ್ತೈತೆ. ನನ್ನ ಮಾತು ಕೇಳಲ್ವಲ್ಲ ಅಯ್ಯಪ್ಪ. ಯಾಕಪ್ಪ ನೀನು ಹಿಂಗಾಗಿದ್ಯಾ? ಯಾಕೆ ನೀನು ಹಿಂಗಾಡ್ತಾ ಇದೆಯಾ? ನೋಡು, ನಾನು ನೋಡತಕ್ಕ ನೋಡು, ನಾನೇನು ಸುಮ್ಮನಿರ ಅಂತೇಳಲ್ಲ ನೋಡು. ಏನೋ ಅವ್ರು ಇವತ್ತು ಒಂದು ದಿವಸ ಹೊತ್ತಿ ಬಿಡಿಸ್ಕೊಂಬಂದ್ರು ಅಂತೇಳಿ ಹಿಂಗೆ ಮಾಡಲಿ ಅದೆಲ್ಲ ನೋಡೋಣ. ಹಿಂಗೆ ಮಾಡ್ತಾರೆ ನಾವು ಹೊಲದ ಕೆಲಸ ನೋಡ್ತೀನಿ ನಾನು. ಎಲ್ಲದಕ್ಕೂ ಏನು ಹಂಗೆ ಇವಾಗ ಸೊಸೆ ಸಿಕ್ಕವಳೆ ಅಂತ ಹೇಳಿ ನಾನೇನಾದರೂ ಇಲ್ಲ ಅಂತಿದ್ರಿ ಈ ಮನೆ ಅಷ್ಟೇನೆ. ಕಿಟ್ಟು, ನಮ್ಮ ಕಮಲ ಬಂದು ಏನಾದರೂ ನೋಡ್ಕೊಂಬ್ಲಿಲ್ಲ, ನಿಮಗೆಲ್ಲ ಮುದ್ದೆ ಮಾಡಿಕ್ಲಿಲ್ಲ ಅಂದ್ರೆ ನೀವು ಇರ್ತಿದ್ರೇನೋ ಇವತ್ತು? ಹೆಂಗಾಗ್ತಿದ್ರಿ? ಮುದ್ದೆ ಇಲ್ದಾಳೆ ಮನೆ ಓಡಾಡ್ಕೊಂಡು ಇರಬೇಕಾಗಿತ್ತು. ನಾನೇನು ಅದೆಲ್ಲ ಅಂದ್ಕಣೆ ಯಾಕ? ಅದೆಲ್ಲ ಏನು ಮಾತಾಡಲಿಲ್ಲ. ಸುಮ್ಕಿರಮ್ಮ, ಯಾಕೆ ಅವ್ರು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ, ಅವ್ರು ತಕೊಂತಾರೆ. ಏನೋ ಕಾಲ್ಸಿ ಏನೋ ಕಿವಿಕೆ ಮೇವೆಲ್ಲ ತಾಂಬ್ತಾರೆ ಅಂತ ತಗೊಳಮ್ಮ ಅಂತ ಹೇಳಿ ಒಂದು ಸರನು ಮಾಡ್ಸೋಣ ಅಂತ ಒಂದೊಂದು ಸಸಿಯಲ್ಲಿ. ಯಾವ್ದು ಕೆಂಪಿ ಸರ ಮಾಡಿಸ್ತೀನಿ ನೀನು? ಇನ್ನು ರೊಚ್ಚಿಗೆ ಮಾಡಿಸ್ಕೊಡು, ಅವಳಿಗೆ ಇನ್ನ ಗೊತ್ತಾಗುತ್ತೆ. ಆ ಕೆಂಪಿಗೆ ಮಾಡಿಸ್ಕೊಡ್ರಿ, ಯಾರನ್ನ ಕಡ್ರ ಕಿತ್ಕೊಂಡ್ರೆ ಏನು ಮಾಡ್ತೀವಿ ಅದಕ್ಕೆ ಗೊತ್ತಾಗಲ್ಲ. ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ, ಸುಮ್ಕಿರು. ಅಲ್ಲ, ನಾನು ಹೊಲ್ದಾಗ ಬುತ್ತಿ ಕಳಿಸಿದ್ನೆಲ್ಲ ಉಂಡ್ರೆ ಹೆಂಗಪ್ಪ? ಯಾಕೋ ಎಲ್ಲ ವಾಪಸ್ ತಂದಿರಂಗಿದ್ರೆ ಹಂಗೆ ಐತಲ್ಲ. ಉಂಡಿರಕ್ಕಿಲ್ಲ. ಅವರು ಬಾಳೆಹಣ್ಣರು ಅಡಿಕೆ ಗಿಡ ಹಾಕ್ಯವರಲ್ಲ, ಅಲ್ಲಿ ಒಂಬಾಳೆ ಮಾಡಿದಿತ್ತಂತೆಲ್ಲ. ಇವತ್ತು ಅವ್ರು ಸೇವೆ ಮಾಡಿದ್ರಂತೆ ಹೊಲ್ದಾಗ, ಅಡಿಕೆ ಗಿಡದಾಗೆ ಎಲ್ಲ ಪಾಯಸ ಅನ್ನ ಸಾರು ಮಾಡಿಕ್ಕಿದ್ರಂತ, ಅಲ್ಲಿ ಉಂಡಿರಬೇಕು. ಅದಕ್ಕೆ ಹಿಂಗೆ ಮಾತಾಡ್ತಾ ಇದ್ದಾರಲ್ಲ ಹುಡಿಯರು. ಇಲ್ಲ ಅಂತಿದ್ರೆ ಎದ್ದು ಬರ್ಬೇಕಾಗಿತ್ತು, ಅವ್ರಿಗೆ ಗೊತ್ತಾಗೋದು. ಇಡತಿಗೆ ಹೆಂಗೆ ಆಗೋದು ನೋಡ್ಬೇಕಾಗಿತ್ತು. ಅದಕ್ಕೇನೆ ಊಟ ಮಾಡ್ದಿಲ್ಲದಕ್ಕೆ ಹಂಗೆ ಇರೋದಕ್ಕೇ ಅವ್ರಿಗೇನು ಆಗಿಲ್ಲ. ನಮ್ಮಯ್ಯಪ್ಪಂತೂ ಸೊಸೆಯರ್ನಂತೂ ಏನು ಕೊಂಡಾಡ್ತಾ ಇದ್ದಾನೆ. ನೋಡ್ರಿ, ನಮ್ಮಯ್ಯಪ್ಪನೇ ಸರಿಯಾಗಿ ಅವ್ರಿಬ್ರಿಗೂ ಗ್ರಾಚಾರ ಬಿಡಿಸ್ಬೇಕು. ನಾನೇನೋ ಸುಮ್ಕಿರ ಅಂತಾಳಲ್ಲ, ಹಂಗೆ ಮಾಡ್ತೀನಿ. ಸರಿಯಾಗಿ ಉಗ್ಳಬೇಕು, ಕೆಲಸ ಮಾಡೋಗ್ರಿ ಅಂತ ಹೇಳಿ. ನಂದೇ ನಡಿಬೇಕು ಈ ಮನೆಯಾಗ, ಅವ್ರದ್ದೇನು ನಡಿಬಾರ್ದು, ಎಲ್ಲ ನಂದೇನೆ. ಇವಾಗ ನೆನ್ನೆ ಮೊನ್ನೆ ಬಂದಾರ್ದೆಲ್ಲ ನಡೆಸೋದು ನಾನಿರೋದಕ್ಕೆ ಮನೆ. ಇಲ್ಲಾಂದ್ರೆ ಹಿಂಗೆ ಇರ್ತಿರ್ಲಿಲ್ಲ ಈ ಮನೆ. ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.